ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ಮಿನಿ ಲಾಗ್. ಟೈಮ್ ಬಂದು 8 ಗಂಟೆ ಆಗಿದ್ರೆ ಕಾಲೇಜ್ಗೆ ಹೋಗೋಕೆ ಇನ್ನೂ ಮನಸ್ಸೇ ಬರ್ತಾಯಿಲ್ಲ. ಕಾಲೇಜ್ ಇರೋದು 9 ಗಂಟೆಗೆ, ನಾನು ಹೋಗೋದು 8:15ಗೆ. NSS ಕ್ಯಾಂಪ್ಗೆ ಹೋಗಿ ನೋಟ್ಸ್ ಎಲ್ಲ ಇನ್ಕಂಪ್ಲೀಟ್ ಆಗಿಬಿಟ್ಟಿದೆ. ತುಂಬ ಅಂತೂ ಬರೀಬೇಕು. ಇನ್ನೇನು ಇಂಟರ್ನಲ್ಸ್ ಕೂಡ ಸ್ಟಾರ್ಟ್ ಆಗ್ತಿದ್ದೆ. ಆಮೇಲೆ ಕಾಲೇಜಲ್ಲಿ ಫಂಕ್ಷನ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ ಅಂತ ಟೀಚರ್ಸ್ ಹೇಳ್ತಿದ್ರು, ಬಟ್ ಗೊತ್ತಿಲ್ಲ, ಯಾಕೋ ಗೊತ್ತಿಲ್ಲ. ಕಾಲೇಜ್ಗೆ ಹೋಗೋಕ್ಕೆ ಮನಸ್ಸೇ ಬರ್ತಾಯಿಲ್ಲ ಗುರು. NSS ಕ್ಯಾಂಪ್ಗೆ ಹೋದಾಗಿಂದ ಕಾಲೇಜ್ಗೆ ಯಾರಪ್ಪ ಹೋಗ್ತಾರೆ ಅನಿಸ್ತಿದೆ. ಕಾಲೇಜಿಗೆ NSS ಕ್ಯಾಂಪ್ಗೆ ಹೋದಾಗ ಫಸ್ಟು ಅಲ್ಲಿಂದ ಯಾವಾಗ ಮನೆ ಬರ್ತೀನಿ ಅಂತ ಅನಿಸ್ತಾ ಇತ್ತು. ಆದರೆ ರಿಯಲಿ ನನಗಂತೂ ಅಲ್ಲಿ ಒಂದು ಅರ್ಥ ಆಯಿತು, ಒಳ್ಳೆ ಬಾಂಡಿಂಗ್ ಕೂಡ ಸ್ಟಾರ್ಟ್ ಆಯಿತು ಸೀನಿಯರ್ ಹತ್ರ. ಚೆನ್ನಾಗಿ ಕೂಡ ನೋಡಿಕೊಂಡ್ರು ನಮ್ಮನ್ನ. ಸೀನಿಯರ್ ಅಂತ ಆಟಿಟ್ಯೂಡ್ ಕೂಡ ತೋರಿಸಿಲ್ಲ ಅವರು. ರಿಲೇಷನ್ಶಿಪ್ ಕೂಡ ಬಾಂಡಿಂಗ್ ಕ್ರಿಯೇಟ್ ಆಯಿತು ಅಲ್ಲಿ. ಇನ್ನೇನು ನಾನು ಕಾಲೇಜ್ಗೆ ಹೋಗಬೇಕು, ಆದರೆ ಯಾರು ಹೋಗ್ತಾರೆ ಅಂತ ಮನಸ್ಸೇ ಬರ್ತಾ ಇಲ್ಲ. ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕು. ನಮ್ಮ ಸರ್ ಸಿಕ್ತರು, ಅವ್ರನ್ನ ಮಾತಾಡ್ಸ್ಕೊಂಡು ಹಾಗೆ ಸರ್ ಜೊತೆನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಫೈನಲ್ ಆಗಿ ಕಾಲೇಜ್ ಹತ್ರ ಇನ್ನೇನು ಬಂದ್ರಿ. ಟೈಮ್ ಆಲ್ರೆಡಿ 9:30 ಆಗಿದೆ. ಇನ್ನೂ ಕೂಡ ನಾವು ಹೋಗಿಲ್ಲ. ಹೋಗೋಕ್ಕಂತೂ ಮನಸ್ಸೇ ಬರ್ತಾಯಿಲ್ಲ. ಪೂಜಿತ್ ಅಂತೂ ಬೇಗ ಹೋಗ್ತಿದ್ದಾಳೆ. ನಮ್ಮ ಕಾಲೇಜ್ ಬಂತು. ಪೂಜಿತಾ ಇನ್ಕಂಪ್ಲೀಟ್ ಆಗಿರೋನ ಕಂಪ್ಲೀಟ್ ಮಾಡ್ತಿದ್ದಾಳೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಏನವ್ರು ಒಂದೇ ಪೇಜ್ ಬರ್ದಿರೋ ಪೂಜಿತ ಸ್ಟಾರ್ಟ್ ಆಗಿ 15 ದಿವಸ ರಿವರ್ಸ್ ಹಾಕೊಳ್ಳಿ. ಪಾರು ಅವರ ಬ್ಯೂಟಿಯ ಸೀಕ್ರೆಟ್ ಇದೆ ನೋಡಿ. ಎಷ್ಟು ನೀಟಾಗಿ ಕರೆದ್ರೆ ತಿರುಗಿ ನೋಡ್ತಿದ್ದಾಳೆ ಅಕ್ಕ. ದರ್ಶಿನಿ ಬೆಳಗ್ಗೆ ಹಿಂಗೆ ಬಂದವಳು, ಮಧ್ಯಾಹ್ನ ನೋಡಿದ್ರೆ ಪಾತ್ರೆ ಉಜ್ಜಲ್ ಥರ ಆಗ್ಬಿಟ್ಟಿದ್ದಾಳೆ ಗುರು. ಹಾಯ್ ಮಾಡಿ ಸ್ನೇಹ ಅವರೇ. ಇವಳು ನೋಡಿ ಫುಲ್ ಬಿಸಿ ಅವ್ರು. ನೋಡ್ಬೇಕು ಕ್ಲಾಸ್ ಅವರಂತೂ ನಾವು ಸ್ನ್ಯಾಕ್ಸ್ ತಿನ್ಕೊಂಡು ಕೂತಿರ್ತೀರಿ. ಯಾಕಂದರೆ ಕ್ಲಾಸ್ ಅವರ ನಮ್ಗೆ ಏನಾದ್ರು ತಿನ್ನಲೇಬೇಕು. ನನ್ನ ಬಿಟ್ಟು ಅವರಿಬ್ಬರು ಕೂಡ ಏನಾದರೂ ತಂದಿರ್ತಾರೆ. ನಾನು ಯಾವಾಗಲೂ ಅಪರೂಪ ಏನಾದ್ರು ತೊಗೊಂಬರೋದು. ತಿನ್ಕೊಂಡು ಇನ್ನು ಕ್ಲಾಸ್ ಬಿಟ್ಟರು. ಇವತ್ತು ಅನು ಬರ್ಡೇ ಇದೆ ಅಂದ್ಬಿಟ್ಟು ಅಕ್ಕ ಟ್ರೀಟ್ ಕೊಡಿಸೋದಕ್ಕೆ ಅಂದ್ಬಿಟ್ಟು ಕರ್ಕೊಂಡೋಗಿದ್ಲು. ಅದನ್ನೆಲ್ಲ ತಿನ್ಕೊಂಡು ಅಕ್ಕ ಫೋಟೋಶೂಟ್ ಎಲ್ಲ ಮಾಡಿಸ್ಬಿಟ್ಟು ನೀಟಾಗಿ ಮನೆಗೆ ಬಂದೆ. ಏನೇ ಇದ್ರೂ ನೆಕ್ಸ್ಟ್ ವೀಡಿಯೋದಲ್ಲಿ ವೀಡಿಯೋ ಮಾಡ್ತೀನಿ. ಬಾಯ್.